ವೆಲ್ಕಮ್ ಟು ಮನೆ ಊಟ ಕುಕಿಂಗ್ ಚಾನಲ್. ಇವತ್ತು ನಾವು ಗೀ ರೈಸ್ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಬನ್ನಿ. ಮೊದಲು ಒಂದು ಪ್ಯಾನಿಗೆ ಎಣ್ಣೆ 1 ಸ್ಪೂನ್, ಬೆಣ್ಣೆ 1 ಸ್ಪೂನ್ ಹಾಕಿ ಅದು ಕಾದ ನಂತರ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ. ನಂತರ 4 ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಬೇಕು. ನಂತರ 4 ಮರಾಠಿ ಮೊಗ್ಗು, 4 ಏಲಕ್ಕಿ, ಪುದೀನ 1 ಹಿಡಿಯಾಗುವಷ್ಟು, ಪಲಾವ್ ಎಲೆ 3 ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಹಾಕಿ ಫ್ರೈ ಮಾಡಿಕೊಳ್ಳಿ. ಬಟಾಣಿ 1 ಹಿಡಿ ಆಗುವಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನಕಾಯಿ ಹಾಲು 1 ಗ್ಲಾಸ್. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. 1 ಗ್ಲಾಸ್ ತೆಂಗಿನಕಾಯಿ ಹಾಲು, ಇನ್ನೊಂದು ಗ್ಲಾಸ್ ಮಾಮೂಲಿ ನೀರು ಹಾಕಿ ನೀರು ಕುದಿಯೋವರೆಗೂ ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡಿ. ತೆಂಗಿನಕಾಯಿ ಹಾಲು ಮಾಡುವುದು ಹೇಗೆ ಎಂದರೆ, ಒಂದು ತೆಂಗಿನಕಾಯಿನ ಸ್ಮಾಲ್ ಪೀಸಸ್ ಹಾಕಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೀರು ಹಾಕಿ ರುಬ್ಕೊಂಡು ಒಂದು ಸ್ಟೈನರ್ನಲ್ಲಿ ಸ್ಟೈನ್ ಮಾಡಿಕೊಂಡ್ರೆ ಆ ಬರುವ ಲಿಕ್ವಿಡನ್ನು ತೆಂಗಿನಕಾಯಿ ಹಾಲು ಅಂತಾರೆ. ಈಗ ಚೆನ್ನಾಗಿ ಕುದ್ದಿದೆ ನೀರು, ಅಕ್ಕಿನ ಹಾಕಿ ಬೇಯಲು ಬಿಡಿ. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಬೇಯಲು ಬಿಡಿ. ಅಷ್ಟೇ, ಗೀ ರೈಸ್ ಸವಿಯಲು ಸಿದ್ಧ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಿಮಗೆ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.